ದವಳು ತಾಯಿಯಲ್ಲವೇ ಅಂತೇಳಿ. ತಾಯಿಯ ಪಾತ್ರ ಬಹಳ ದೊಡ್ಡದು ಅಂತ. ಈಗ ರುದ್ರಾಂಬಿಕಾ ದೇವಿಯವರು ತಮ್ಮ ಮಗನಾಗಿರುವಂಥ ಸದಾಶಿವಯ್ಯನವರಿಗೆ, ಚನ್ನಬಸವ ತಾತನವರ ಬಾಲ್ಯದ ಹೆಸರು ಅಮ್ಮ ಸದಾಶಿವಯ್ಯ ಸ್ವಾಮಿ ಅಂತ. ಅದು ಒಂದು ತಲೆಯೊಳಗೆ ಇಟ್ಕೋಬೇಕು. ಮುಂದವರು ಚನ್ನಬಸವ ಸ್ವಾಮಿಗಳು ತಾತನವರಾಗುತ್ತಾರೆ. ಆ ಸದಾಶಿವ ಸ್ವಾಮಿಗಳಿಗೆ ನಡೆ ನುಡಿ ಆಚಾರ ವಿಚಾರವನ್ನು ಕಲಿಸ್ತಾಳ, ನಡೆಯನ್ನು ಕಲಿಸ್ತಾಳ. ಮೊದಲಿಗೆ ತಾಯಿ, ಮಗು ದೊಡ್ಡವರ ಎದುರಿಗೆ ಹೀಗೆ ಮಾತಾಡಬೇಕು, ಚಿಕ್ಕವರ ಎದುರಿಗೆ ಹೀಗೆ ಮಾತಾಡಬೇಕು, ಹೀಗೆ ಗೌರವ ಕೊಡಬೇಕು. ಅದಕ್ಕೆ ಬಸವಣ್ಣವರು ಹೇಳುತ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆಣ್ಣಬೇಕು, ನುಡಿಯೊಳಗಾಗಿ ನಡೆಯದಿರ್ದೊಡೆ ಎಂತೊಲಿಯುವ ನಯ್ಯ ನಮ್ಮ ಕೂಡಲ ಸಂಗಮದೇವ ಅಂತರು. ನೋಡಿದ್ರೆ ಹೇಗಿರಬೇಕು ಅಂದ್ರೆ ಈ ಮುತ್ತಿನ ಹಾರ ಪೋಣಿಸ್ದಂಗಿರಬೇಕಂತ. ಮುತ್ತಿನ ಹಾರ ಪೋಣಿಸ್ದಂಗ ಎಷ್ಟು ಚಂದ ಕಾಣ್ತವಲ್ಲ ತಾಯಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ, ಸ್ಫಟಿಕ ಅಂತ ಇರುತ್ತೆ. ಆ ಸ್ಫಟಿಕ ಯಾವಾಗಲೂ ಕೂಡ ಹೊಳಿತಾ ಇರುತ್ತೆ. ಮಾಣಿಕ್ಯ ಹೊಳೆದಂಗೆ ಹೊಳಿತಾ ಇರಬೇಕಂತ ಮಾತು. ಮಾಣಿಕ್ಯ ಅಂದ್ರೆ ವಜ್ರದ ಸಮಾನವಾಗಿರುವಂಥದ್ದು. ಆ ಮಾಣಿಕ್ಯ ಹೊಳೆದಂಗೆ ಮಾತು ಹೊಳಿತಾ ಇರಬೇಕಂತ. ಅಷ್ಟೇ ಅಲ್ಲ, ನೀನು ಮಾತನಾಡಕತ್ತಿ ಅಂದ್ರೆ ಈ ಜನರಷ್ಟೇ ಅಲ್ಲ, ಗರ್ಭಗುಡಿಯೊಳಗಿರುವಂತಹ ಲಿಂಗವೂ ಕೂಡ ಹೌದಪ್ಪ ಭಾಳ ಚಂದ ಮಾತಾಡ್ತಿ, ಮಾತಾಡು 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 ಅಂತೇಳಿ ಆ ಲಿಂಗವೂ ಕೂಡ ಹೌದೆನ್ನಂಗ ಮಾತನಾಡು ಅಂತೇಳಿ ಬಸವಣ್ಣವರು ಹೇಳ್ತಾರ. ಅದ ಮಾತನ್ನ ಇಲ್ಲಿ ರುದ್ರಾಂಬಿಕಾ ದೇವಿಯವರು ತಮ್ಮ ಮಗನಾಗಿರುವಂಥ ಸದಾಶಿವಯ್ಯನವರಿಗೆ ಹೇಳ್ತಾರ. ತಾಯಿ, ಮಾತಿನಿಂದಲೇ ಇಹವು ಮಾತಿನಿಂದಲೇ ಪರವು, ಮಾತೇ ಮಾಣಿಕ್ಯ ಮಾತೇ ಮೃತ್ಯು ಜಗಕ್ಕೆ ಸರ್ವಜ್ಞ ಅಂತಣ. ಮಾತು ಮಾಣಿಕ್ಯನೂ ಆಗಬಹುದು, ಅದೇ ಮಾತು ಮೃತ್ಯುನೂ ಆಗಬಹುದು ಅಂತೇಳಿ. ಈ ಮಹಾಭಾರತದ ಯುದ್ಧ ಆಯಿತು ಗೊತ್ತಾ ತಾಯಿ? ಈ 18 ದಿನಗಳ ಪರ್ಯಂತರವಾಗಿ ಯುದ್ಧ ಆಯಿತು. ಎದರ ಸಲುವಾಗಿ ಯುದ್ಧ ಆಯಿತು ಅಂದ್ರೆ ಹೆಣ್ಣಿನ ಸಲುವಾಗಿ ಅಲ್ಲ, ಮಣ್ಣಿನ ಸಲುವಾಗಿ ಅಲ್ಲ, ಹೊಣ್ಣಿನ ಸಲುವಾಗಿ ಅಲ್ಲ. ಆ ಮಹಾಭಾರತ ಯುದ್ಧ ಆಗಿದ್ದು ತಮಗೆಲ್ಲ ನೆನಪಿರಲಿ. ಹೆಣ್ಣು ಹೊಣ್ಣು ಮಣ್ಣಿನ ಸಲುವಾಗಿ ಮಹಾಭಾರತದ ಯುದ್ಧ ಆಗಲಿಲ್ಲ. ಆ ಯುದ್ಧ ಆಗಿದ್ದು ಕೇವಲ ಒಂದು ಮಾತಿನಿಂದ ಆಗಿದ್ದು ಅಂತ. ಒಂದು ಮಾತಿನಿಂದ ಕೋಟಿ ಕೋಟಿ ಹೆಣಗಳ ರಾಶಿಗಳು ಬಿದ್ದು ಬಿಟ್ಟು ಯುದ್ಧ ಭೂಮಿಯ ತುಂಬ. ಅದು ಯಾವ ಮಾತು ಅಂದ್ರೆ ಒಂದು ಸಂದರ್ಭ ಬರುತ್ತೆ, ಆಗ ನೆನಪಿಸಿಕೊಡ್ತೀನಿ. ಪಾಂಡವರೆಲ್ಲ ಕೂಡಿಕೊಂಡು ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಈ ಪಂಚ ಪಾಂಡವರೆಲ್ಲ ಕೂಡಿಕೊಂಡು ದೊಡ್ಡದಾಗಿರುವಂಥ ಒಂದು ಬಂಗಲೆ ಕಟ್ಟಿದ್ರಂತೆ. ಈ ಬಿಲ್ಡಿಂಗ್ ಅಂತ ತಿಳ್ಕೊರಿ. ಈಗಿನ ಕಾಲದೊಳಗೆ ದೊಡ್ಡದಾಗಿರುವಂಥ ಭವ್ಯವಾಗಿರುವಂಥ ಒಂದು ಬಂಗಲೆಯನ್ನು ಕಟ್ಟಿದ್ರು. ಆ ಬಂಗಲೆಯ ಆಮಂತ್ರಣಕ್ಕೆ, ಆ ಬಂಗಲೆಯ ಓಪನಿಂಗಿಗೆ ಎಲ್ಲರಿಗೂ ಆಮಂತ್ರಣ ಪತ್ರ ಕೊಡ್ಕೋಂತ ಹೋದರು. ರಾಜ ಮಹಾರಾಜರಿಗೆ, ಮಂತ್ರಿ ಮಹೋದಯರಿಗೆ, ಎಲ್ಲರಿಗೂ ಗೃಹ ಪ್ರವೇಶಕ್ಕೆ ಎಲ್ಲರಿಗೂ ಆಮಂತ್ರಣವನ್ನು ಕೊಡ್ತಾ ಹೋದರು. ತಮ್ಮ ದಾಯಾದಿಗಳಾಗಿರುವಂತಹ ದುರ್ಯೋಧನನ ಹತ್ತಿರ ಬಂದ್ರವರು. ಪಾಂಡವರೆಲ್ಲ ಕೂಡಿಕೊಂಡು ಪತ್ರಿಕೆಯನ್ನು ತೆಗೆದುಕೊಂಡು ಬಂದು ದುರ್ಯೋಧನನ ಕೈಯೊಳಗೆ ಕೊಟ್ಟು, ಇಂಥ ವಾರ, ಇಂಥ ದಿನ, ಇಂಥ ಸಮಯಕ್ಕೆ ಒಂದು ಭವ್ಯವಾಗಿರುವಂಥ ಬಂಗಲೆಯನ್ನು ನಾವು ಕಟ್ಸೀವಿ, ಅದರ ಗೃಹ ಪ್ರವೇಶ ಐತಪ್ಪ, ನೀನೂ ಬರಬೇಕು ಅಂದಾಗ ಆಯಿತು ಅಂತೇಳಿ ದುರ್ಯೋಧನ ಅದನ್ನು ಸ್ವೀಕಾರ ಮಾಡಿದ. ಆ ಪತ್ರಿಕೆಯನ್ನು ಸ್ವೀಕಾರ ಮಾಡಿಕೊಂಡ ನಂತರದೊಳಗೆ ಅಂಥ ವಾರ, ಅಂಥ ದಿನ, ಅಂಥ ಯೋಗ ಬಂದ ಬಿಡುತ್ತೆ. ಅವಾಗ ದುರ್ಯೋಧನ ಹೊರಟು ನಿಂದ್ರಾಕ ಸನ್ನದ್ಧನಾದ. ಅಲ್ಲಿ ರಾಜ ಮಹಾರಾಜರು, ಮಂತ್ರಿ ಮಹೋದಯರು ಬಂದಿರ್ತಾರ. ಮತ್ತು ನಾನು ಹೇಗೆ ಹೋಗಬೇಕು ಅಂದ್ರೆ ಒಳ್ಳೆ ಅರ್ಭಟವಾಗಿ ಹೋಗಬೇಕು, ಭಾರಿ ಚಂದ ಕಾಣಬೇಕು ಅಂತೇಳಿ ಏನು ಮಾಡಿದ ಅಂದ್ರೆ ಮಿರಿಮಿರಿಯಾಗಿ ಮಿಂಚುವಂತಹ ಒಳ್ಳೆ ಕಿಮ್ಮತ್ತಿನ ಜರತಾರಿಯ ಪೀತಾಂಬರವನ್ನುಟ್ಟುಕೊಂಡವ. ಜರತಾರಿಯ ಪೀತಾಂಬರವನ್ನುಟ್ಟುಕೊಂಡು ಕೊಳ್ಳಾಗ ಒಡವಿ ವಸ್ತ್ರ ಎಲ್ಲ ಹಾಕಿಕೊಂಡು ರಥವನ್ನೇರಿ ಕುಳಿತುಕೊಂಡು ಸೀದಾ ಎಲ್ಲಿ ಬಂದು ನಿಂತ ಅಂದ್ರೆ ಪಾಂಡವರ ಅರಮನೆಯ ಮುಂಭಾಗದೊಳಗೆ ನಿಂತು
ನೋಡ್ತಾಣ ಭವ್ಯವಾಗಿರುವಂಥ ಅರಮನೆಯನ್ನು ಕಟ್ಟಿದ್ರವ್ರು. ಅಬಾ ಅಂದವ, ಹೊರಗ ಹೀಗಿರಬೇಕಾದ್ರೆ ಇನ್ನು ಒಳಗೆ ಹೇಗಿರಬಾರ್ದು ಅಂತೇಳಿ ರಥದಿಂದ ಕೆಳಗಡೆ ಇಳಿದು ನಿಧಾನವಾಗಿ ಹೋದ. ಇನ್ನೇನು ಅರಮನೆಯೊಳಗೆ ಕಾಲಿಡಬೇಕು ಅನ್ನುವಂಥ ಸಂದರ್ಭದೊಳಗೆ ಅಲ್ಲೇನಾಗಿತ್ತು ಅಂದ್ರೆ ಒಂದಿಷ್ಟು ನೀರು ನಿಂತಂಗಾಗಿದ್ದು ಅಂತ. ಏನ್ರಮ್ಮ, ಒಂದಿಷ್ಟು ನೀರು ನಿಂತಂಗಾಗಿದ್ದು ಅಂತ. ಆವಾಗ ದುರ್ಯೋಧನ ಅಂದ, ನಾನು ಹಾಕ್ಕೊಂಡು ಬಂದಿದ್ದು ಕಿಮ್ಮತ್ತಿನ ಜರತಾರಿಯ ಪೀತಾಂಬರ. ಈ ಪೀತಾಂಬರಕ್ಕೆ ನೀರೇನಾದರೂ ಸೋಂಕಿತು, ಈ ಪೀತಾಂಬರ ನೀರಿನೊಳಗೆ ಏನಾದರೂ ಬಿತ್ತು ಅಂದ್ರೆ ಇದು ಗುಂಜು ಗುಂಜಾಗಿಬಿಡುತ್ತ, ಇದು ಕಿಮ್ಮತ್ತಿನ ಪೀತಾಂಬರ ಹಾಳಾಗುತ್ತ ಅಂತೇಳಿ ನಿಧಾನವಾಗಿ ಆ ತಾನು ಹಾಕಿಕೊಂಡು ಬಂದಿರುವಂಥ ಪೀತಾಂಬರವನ್ನು ಮೇಲಕ್ಕೆತ್ತಿಕೊಂಡವ. ಮೇಲಕ್ಕೆತ್ತಿಕೊಂಡು ನಿಧಾನವಾಗಿ ಕಾಲಿಟ್ಟ. ಅವ ಏನಂತ ಎತ್ತಿಕೊಂಡಿದ್ದ ಪೀತಾಂಬರ, ಅಲ್ಲಿ ನೀರು ನಿಂತಾವು ಅಂತ ಎತ್ತಿಕೊಂಡಿದ್ದ. ಅಲ್ಲಿ ನೀರ ನಿಂತಿದ್ದಿಲ್ಲ, ಆ ಕಲ್ಲ ಹಾಗಿದ್ವು ಅಂತ. ಕಲ್ಲು ಹೇಗಿದ್ವು ಅಂದ್ರೆ ನೀರು ನಿಂತಂಗೆ ಕಾಣ್ತಾ ಇದ್ದು. ಅವುಗಳಿಗೆ ಅಮೃತ ಶಿಲೆಗಳು ಅಂತ ಕರೀತಾರೆ. ಅಂಥ ಕಲ್ಲನ್ನು ಮನೆ ತುಂಬ ಹಾಕ್ಸಿದ್ರು ಪಾಂಡವರು. ಓಹೋ, ಈ ಕಲ್ಲ ಹಾಗದಾವ ಅಂದವ. ಹೀಗ ಮನೆಯನ್ನೆಲ್ಲ ಅಡ್ಡಾಡ್ತಾ ಬಂದ 100 ಕೋಲಿಗಳನ್ನು ಕಟ್ಟಿಸಿದ್ರು. ಕೊನೆಯದಾಗಿ ಒಂದು ಕೋಲಿ ಉಳಿದಿತ್ತು. ಅದನ್ನು ನೋಡಿಕೊಂಡು ಬರಬೇಕು ಅಂತೇಳಿ ಆ ಕೋಲಿಯೊಳಗೆ ಹೀಗೆ ಕಾಲಿಟ್ಟ. ಅಲ್ಲಿ ನಿಜವಾಗಿಯೂ ನೀರು ನಿಂತಿದ್ದು. ಹೀಗೆ ಕಾಲಿಟ್ಟ ತಕ್ಷಣದೊಳಗೆ ರಪ್ಪಣ ಹೊತ್ಕೊಂಡು ಜಾರಿ ಬಿದ್ದುಬಿಟ್ಟು. ಜಾರಿ ಬಿದ್ದಾಗ ಅವಾಗ ದ್ರೌಪದಿ, ಪಾಂಡವರದ ಹೆಂಡತಿಯಾಗಿರುವಂತಹ ದ್ರೌಪದಿ ನೋಡಿ ನಕ್ಕಳು. ಅವಾಗೂ ಸುಮ್ಮನೆ ಇದ್ದ ದುರ್ಯೋಧನ. ನೋಡಿ ನಕ್ಕಾಗೂ ಅವಮಾನವನ್ನು ಮಾಡಿದಾಗೂ ಕೂಡ ಸುಮ್ಮನೆ ಇದ್ದ. ನಗತಾ ನಗತಾ ಒಂದು ಮಾತಂದಳಕ್ಕೆ, ಅಂದಶ್ಯ ಪುತ್ರ ಅಂದಹ. ಅಂದ್ರೆ ಒಬ್ಬ ಕುರುಡನ ಮಗ ಕುರುಡನ. ಅಂದ್ರೆ ದುರ್ಯೋಧನನ ತಂದೆ ಯಾರು? ಧೃತರಾಷ್ಟ್ರ, ಕುರುಡವ. ಮತ್ತು ಕುರುಡನ ಮಗ ಕುರುಡನ ಅಂತೇಳಿ ಈ ಮಾತನ್ನ ಅಂದಾಗ ಅವಾಗ ದುರ್ಯೋಧನನ ಪುರುಷತ್ವಕ್ಕೆ ಸವಾಲು ಹಾಕಿದಂಗಿತ್ತಂತ. ಈ ಮಾತಂದಾಳ ದ್ರೌಪದಿ ಅಂದಮ್ಯಾಗ ಇವರ ಸಂಸಾರವನ್ನು ಈಕೆಯ ಸಮೇತವಾಗಿ, ಈಕೆಯ ಗಂಡಂದಿರ ಸಮೇತವಾಗಿ ಬೀದಿಗೆ ತರಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ. ಮುಂದೆ ಪಗಡೆ ಆಟದೊಳಗೆ ಮೋಸದಿಂದ ಸೋಲಿಸಿದವ. ಅದೆಲ್ಲ ಮುಂದೆ ದೊಡ್ಡ ಕಥೆ ಐತಿ. ಪಗಡೆ ಆಟದೊಳಗೆ ಮೋಸದಿಂದ ಸೋಲಿಸಿ ಪಾಂಡವರನ್ನ ವನವಾಸಕ್ಕೆ ಹೋಗುವ ಹಾಗೆ ಮಾಡಿದ. ಎದರ ಸಲುವಾಗಿ ತಾಯಿ? ಕೇವಲ ಒಂದೇ ಒಂದು ಮಾತಿನ ಸಲುವಾಗಿ ಮುಂದವರು ವನವಾಸ ಮುಗಿಸಿಕೊಂಡು ಬಂದರು. ಆ ನಂತರದೊಳಗೆ ವನವಾಸಕ್ಕೆ ಕಳಿಸ್ಯಾಣ ದುರ್ಯೋಧನ ಅಂತೇಳಿ ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಕೋಟಿ ಜನ ಸತ್ತೇ ಹೋಗಿಬಿಟ್ರು. ಎದರ ಸಲುವಾಗಿ ತಾಯಿ? ಒಂದೇ ಒಂದು ಮಾತಿನ ಸಲುವಾಗಿ. ಅತ್ತಿ ಸೊಸಿ ಜೊತೆ ಮಾತು ಬಿಟ್ಟಾಳ ಅಂದ್ರೆ ಅದು ಮಾತಾ ಕಾರಣ. ಮಗ ತಂದೆ ಜೊತೆ ಮಾತಾಡಂಗಿಲ್ಲ ಅಂದ್ರೆ ಅಲ್ಲಿ ಒಂದು ಮಾತಾ ಬಂದಿರುತ್ತೆ, ಬರಬಾರ್ದ ಮಾತಾ ಬಂದಿರುತ್ತೆ. ಹಾಗ ಅಂತೇಳಿ ಮಾತಾಡಬೇಕು ಅಂದ್ರೆ ಭಾಳ ಎಚ್ಚರಿಕೆಯಿಂದ ಆಡಬೇಕಂತ. ಒಬ್ಬವಾಗ ವಯಸ್ಸಿಗೆ ಬಂದಿದ್ದ ತಾಯಿ ಹೇಳಿದ್ಲಂತ, ಏನಿಲ್ಲ ನಾಳೆ ಜಾತ್ರೆ ಐತಿ, ನಿಮ್ಮ ಅತ್ತಿ ಬರಾಕತ್ತಾಳ, ಅತ್ತೆ ಜೊತೆ ಒಂದಿಷ್ಟು ಮಾತಾಡು. ಯಾಕೆ ಮಾತಾಡಲಿ ಅಂದವ. ಬೆಳೆದು ಭಾಳ ದೊಡ್ಡವಾಗಿ ಒಂದಿಷ್ಟು ಸಂಬಂಧಿಕರ ಜೊತೆ ಮಾತಾಡೋದು ಕಲಿ. ನಾಳೆ ಅತ್ತಿ ನಿನಗೆ ಕನ್ಯಾಗಿನ್ಯ ನೋಡ್ತಾಳ ಅಂದಾಗ ಏನು ಮಾತಾಡಬೇಕು ಅಂದ. ಅತ್ತಿ ಬಂದಾಗ ಮೊದ್ಲು ಮಕ್ಕಳು ಮದುವೆ ಹೀಗೆಲ್ಲ ಕೇಳ್ಬೇಕಪ್ಪ ಅಂದ್ಲಾಕಿ. ಅತ್ತಿ ಬರ್ತಾಳ, ನಮಸ್ಕಾರ ಮಾಡಬೇಕು, ಮಕ್ಕಳು ಮದುವೆ ಹೀಗೆಲ್ಲ ಕೇಳ್ಬೇಕು ತಮ್ಮ ಅಂದರು. ಎಟ್ಟಣು ಅಂದವ. ಆತು. ಅತ್ತಿ ಬಂದು ಜಾತ್ರೆಗೆ ಎತ್ತಿ ನಮಸ್ಕಾರ ಅಂದ. ತಮ್ಮ ನಮಸ್ಕಾರ, ಆರಾಮದಿ? ಆರಾಮದಿ. ಎತ್ತಿ ಈ ಮಕ್ಕಳು ನಿನ್ನುವನು? ತಮ್ಮ ಈ 4 ಜನ ಮಕ್ಕಳು ನನ್ನುವ ನೋಡು. ಈ 4 ಜನ ಮಕ್ಕಳು ನಿನ್ನುವ? ಈ 4 ಜನ ಮಕ್ಕಳು ನನ್ನುವ ತಮ್ಮ. ಈ 4 ಜನ ಮಕ್ಕಳು ನಿನ್ನುವ ಅಂತಿ, ಮತ್ತು ಮದುವೆ ಆಗೈತೇನು ಅಂತ ಕೇಳಿದವ. ಅನ್ರಿ ಅವಾಗ ಅವ್ರ ಅತ್ತಿಗೆ ಸಿಟ್ಟು ಬಂತಂತ. ಈ 4 ಜನ ಮಕ್ಕಳು ನನ್ನುವ ಅಂತ ಹೇಳಾಕತ್ತೀನಿ, ಮತ್ತು ಮದುವೆ ಆಗೈತೇನೋ ಅಂತ ಕೇಳಾಕತ್ತ. ಸರ್ತಾ ಸರದು ಕಪಾಳಕ್ಕೆ ಹೊಡೆದ್ಲಾಕಿ. ಕಪಾಳ ಹಿಡ್ಕೊಂಡು ಅವನ ಹತ್ರ ಅಳ್ಕೊಂತ ಹೋದ. ನಾ ಮಾತಾಡಂಗಲ್ಲ ಅಂತ ಹೇಳಿದ್ದೆ, ನೀನು ಮಾತಾಡು ಅಂತ ಹೇಳಿದಿ. ಅತ್ತಿ ಹೊಡೆದು ನೋಡು ಅಂತ ಹೊಡೆಸ್ಕೊಳು ಅಂಥದ್ದು ಏನು ಮಾತಾಡಿದ್ದಿ ತಮ್ಮ? ನೀನ ಕೇಳಿದ್ದೆಲ್ಲ. ಮಕ್ಕಳು ಮದುವೆ ಕೇಳಂದೆ. ನಾ ಅತ್ತಿಗೆ ಹೋಗಿ ಮಕ್ಕಳು ನಿನ್ನುವಣು ಅಂದೆ. ಹೌದು ಒಂದು ಮದುವೆ ಆಗೈತೇನೋ ಅಂತ ಕೇಳಿದೆ, ಹೊಡೆದಳು ಅಂತ. ಏನು ಹುಚ್ಚದಿಯಪ್ಪ, ಲೋಕಾರೂಢಿ ಹೇಳಿದ್ ನಾನು.
ಮೊದ್ಲ ಮದುವೆ ಕೇಳಬೇಕು, ಆಮ್ಯಾಗ ಮಕ್ಕಳು ಕೇಳಬೇಕು ಅಂದ್ಲ ಆಕಿ. ನಾಡ್ದು ಹೆಂಗೂ ನಿಮ್ಮ ಸೊಸಿ ಬರ್ತಾಳ, ಆಕಿನ ಮಾತಾಡಿಸು ಅಂದ್ಲ ಆಕಿ. ಸೊಸಿ ಬಂದು ಅತ್ತಿ ಪಾಳೆ ಮುಗೀತು, ಸೊಸಿ ಬಂದ್ಲು ಮನೆಗೆ. ಏನವ ಆರಾಮದಿಯಾ ಅಂದವ. ಆರಾಮದೇನ ಮಾವ ನೀನು, ಮತ್ತು ಮದುವೆ ಆಗೈತೇನು ಅಂದು ಕೇಳಿದ ಸೊಸಿಗೆ. ಇಲ್ಲ ಮಾಮ, ಇನ್ನೂ 2 ವರ್ಷ ಓದೋದೈತಿ, ಓದಿದ ಮ್ಯಾಗ ಮದುವೆ ಆಗಬೇಕು ಅಂತ ವಿಚಾರ ಮಾಡೀನಿ ಅಂದ್ಲಾಕಿ. ಮತ್ತು ನಿನಗೆ ಮಕ್ಕಳಾಗ್ಯಾವನು ಅಂತ ಕೇಳಿದವ. ಏನ್ರಿ, ನಿನಗೆ ಮಕ್ಕಳಾಗ್ಯಾವನು ಅಂತ ಕೇಳಿದಾಗ ಸೊಸಿ ಯಾಕೆ ಸುಮ್ಮನೆ ಇರ್ತಾಳೆ? ಮದುವೆ ಆಗಿಲ್ಲ ಅಂತ ಹೇಳಿದ ಮ್ಯಾಗು ಮಕ್ಕಳಾಗ್ಯಾವನು ಅಂತ ಕೇಳಾಕತ್ತಾನ ಬಾಡ್ಕೋ ಅಂತೇಳಿ ಸರದು ಕಪಾಳಕ್ಕೆ ಹೊಡೆದ್ಲಂತ ಆಕಿ. ಮತ್ತೆ ಬಂದಂತ, ನೀ ಹೇಳ್ದಂಗೆ ಮದುವೆ ಮಕ್ಕಳು ಕೇಳಂದ್ಯಾ, ಮದುವೆ ಆಗೈತೇನೋ ಅಂತ ಕೇಳಿದೆ, ಇಲ್ಲ ಅಂದ್ಲು. ಮಕ್ಕಳನ್ನ ಕೇಳಿದೆ, ಹೊಡೆದು ನೋಡು ಅಂದವ. ತಮ್ಮ ನೀ ಮಾತಾಡಕ್ಕೆ ಹೋಗ್ಬೇಡ ಅಂದ್ಲ ಅವ್ರವು. ಭಾಳ ಶಾಣೆ ಇದ್ದೀನಿ, ಮಾತಾಡಕ್ಕೆ ಹೋಗ್ಬೇಡ. ಹಂಗೆ ಭಾಳ ಮಜಾ ಇರ್ತಾವ ಮಾತು. ಹಾಗಾಗಿ ಸುಮ್ಮನೆ ಚನ್ನಬಸವ ತಾತನವರು ಆಗಲಿಲ್ಲ. ಇಲ್ಲಿ ರುದ್ರಮ್ಮ ತಾಯಿಯವರು ನಡೆ ನುಡಿ ಆಚಾರ ವಿಚಾರ ಇವುಗಳನ್ನೆಲ್ಲ ಕಲಿಸಿರುವಂಥ ಸಂದರ್ಭದೊಳಗೆ ಮುಂದೆ ಅಣ್ಣದ ಅಣ್ಣಯ್ಯನವರು ತಮ್ಮ ಮಗನಾಗಿರುವಂತಹ ಸದಾಶಿವಯ್ಯನವರಿಗೆ 6 ವರ್ಷದ ಬಾಲಕರಾಗಿರುವಂತಹ ಸಮಯದೊಳಗೆ ಏನು ಮಾಡ್ತಾರ ಅಂದ್ರೆ ಇಷ್ಟಲಿಂಗ ದೀಕ್ಷೆಯನ್ನು ಮಾಡುತ್ತಾರೆ. ಇಷ್ಟಲಿಂಗ ದೀಕ್ಷೆಯನ್ನು ಮಾಡುತ್ತಾರೆ. ಆ ಲಿಂಗವನ್ನು ಸದಾಶಿವಯ್ಯನವರ ಕೈಯೊಳಗೆ ಕೊಡ್ತಾರೆ. ತಗೋತಮ್ಮ, ಈ ಲಿಂಗ ಅಂದ್ರೆ ಸಾಮಾನ್ಯವಾಗಿರುವಂಥದ್ದಲ್ಲ. ಅದಕ್ಕೆ ಬಸವಣ್ಣವರು ಹೇಳ್ತಾರಲ್ಲ ತಾಯಿ, ಜಗದಗಲ ಮುಗಿಲಗಲ ಮಿಗಿಲಗಲ, ಜಗದಗಲ ಮುಗಿಲಗಲ ಮಿಗಿಲಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅದಮ್ಯ ಅಗೋಚರ ಅಪ್ರಮಾಣ ಲಿಂಗವಯ್ಯ, ಕೂಡಲ ಸಂಗಮ ದೇವಯ್ಯ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ. ಇಂಥ ಲಿಂಗವನ್ನು ನೀನು ನಿತ್ಯ ಪೂಜಿಸಬೇಕು ಅಂತೇಳಿ ಸದಾಶಿವಯ್ಯನವರಿಗೆ ತಂದೆಯಾಗಿರುವಂತಹ ಅನ್ನದಾನಯ್ಯನವರು ಲಿಂಗವನ್ನು ಅವರ ಕೈಯೊಳಗೆ ಕೊಡ್ತಾರ ತಾಯಿ. ಈ ಲಿಂಗ ಅಂದ್ರೆ ಹೇಗೆ ಉದ್ಭವವಾಯಿತು? ಇವತ್ತು ಹೇಗೂ ಶಿವರಾತ್ರಿ, ಆಗ ಒಂದು ಸನ್ನಿವೇಶ ನೆನಪಿಗೆ ಬರ್ತಿ ಈ ಲಿಂಗದ ಬಗ್ಗೆ. ಈ ಲಿಂಗ ಅಂದ್ರೆ ಹೇಗೆ ಉದ್ಭವವಾಯಿತು? ಶಿವನ 25 ಅವತಾರಗಳದಾವ ತಾಯಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರುವಂಥ ಶಿವನ 25 ಅವತಾರಗಳಲ್ಲಿ ಕೊನೆಯದಾಗಿ ಬರುವಂಥದ್ದ ಲಿಂಗ ಲೀಲಾವಿಲಾಸ ಅಂತೇಳಿ. ಇಲ್ಲಿ ಲಿಂಗ ಪ್ರಕಟವಾಗುವಂತಹ ಸಮಯ ಅಂತ. ಹೇಗೆ ಪ್ರಕಟವಾಯಿತು ಈ ಲಿಂಗ ಅಂದ್ರೆ ಶಿವನ ಮುಖಾಂತರವಾಗಿ ಪ್ರಕಟವಾಯ್ತಂತ. ಒಮ್ಮೆ ಬ್ರಹ್ಮದೇವನಿಗೂ ಮತ್ತು ವಿಷ್ಣು ಪರಮಾತ್ಮನಿಗೂ ಜಗಳ ಪ್ರಾರಂಭ ಆಯ್ತು. ನಾನು ದೊಡ್ಡವ ಅಂತೇಳಿ. ಹೀಗೆ ಜಗಳ ಪ್ರಾರಂಭ ಆದಾಗ ಇವರಿಬ್ಬರು ಆ ಜಗಳ ತೆಗೆದುಕೊಂಡು ಎಲ್ಲಿಗೆ ಬಂದರು ಪರಿಹಾರಕ್ಕೆ ಅಂದ್ರೆ ಶಿವನ ಹತ್ತಿರ ಬಂದ್ರಂತ, ಪರಮಾತ್ಮನ ಹತ್ತಿರ ಬಂದ್ರಂತ. ಇವತ್ತು ಶಿವರಾತ್ರಿ ನೋಡ್ರಿ ಹೇಗೆ ಬಂದೈತಿ ಸನ್ನಿವೇಶ. ಆ ಶಿವನ ಹತ್ತಿರ ಬಂದು ಅವಾಗ ಶಿವ ಧ್ಯಾನ ಮಾಡ್ಕೋಂತ ಕುಂತಿದ್ದ. ಇಲ್ಲಿ ಬ್ರಹ್ಮ ಮತ್ತು ವಿಷ್ಣು ಪರಮಾತ್ಮ ಬಂದು ನಿಂತಿದ್ರು. ಹೇ ಪರಮಾತ್ಮ ಅಂತ ಅವನ ಧ್ಯಾನದಿಂದ ಎಚ್ಚೆತ್ತು ಏಳುವಂಗ ಮಾಡಿದ. ಅವಾಗ ಧ್ಯಾನದಿಂದ ಎದ್ದ ಶಿವ. ಎದ್ದು ಯಾಕಪ್ಪ ನನ್ನ ಹತ್ರ ಬಂದಿರಲ್ಲ ಅಂತ ಕೇಳಿದ. ಅವಾಗ ಅವರಿಬ್ಬರು ಅಂದ್ರಂತ, ಇಬ್ಬರೊಳಗೆ ಯಾರು ದೊಡ್ಡವರು ನೀನ ಹೇಳು. ಅವಾಗ ಶಿವ ಅಂತನಂತ, ಒಬ್ಬವ ನನ್ನ ಅಳನೆತ್ತಿ ನೋಡಿಕೊಂಡು ಬರಬೇಕು, ಇನ್ನೊಬ್ಬವ ನನ್ನ ಪಾದ ಕಮಲಗಳನ್ನು ನೋಡಿಕೊಂಡು ಬರಬೇಕು. ಒಬ್ಬವ ನನ್ನ ಅಳನೆತ್ತಿ ನೋಡಿಕೊಂಡು ಬರಬೇಕು, ಒಬ್ಬವ ನನ್ನ ಪಾದ ನೋಡಿಕೊಂಡು ಬರಬೇಕು. ಯಾರು ಮೊದಲಿಗೆ ನೋಡಿಕೊಂಡು ಬರ್ತಾರಲ್ಲ ಅವರು ಈ ಜಗತ್ತಿಗೆ ದೊಡ್ಡವರು ಅಂತ ನಾನು ಹೇಳ್ತೀನಿ ಅಂದ ಶಿವ. ಆಯಿತು ಅಂತೇಳಿ ಇಲ್ಲಿ ವಿಷ್ಣು ಪರಮಾತ್ಮ ಏನು ಮಾಡಿದ ಅಂದ್ರೆ ಹೆಗ್ಗಣದ ರೂಪದೊಳಗೆ ಭೂಮಿಯನ್ನು ಅಗಿಯುತ್ತಾ ಹೋದ. ಶಿವನ ಪಾದ ಎಷ್ಟು ದೊಡ್ಡ ಅಂದ್ರೆ ಪಾತಾಳದಿಂದ ತತ್ತ ಅಂತ, ಪಾತಾಳವನ ಮೀರ್ಯದವ ಅವನ ಪಾದಗಳು. ಇಲ್ಲಿ ಬ್ರಹ್ಮದೇವ ಏನು ಮಾಡಿದ ಅಂದ್ರೆ ಅವ ಪಾದ ಕಮಲಗಳನ್ನು ನೋಡಿಕೊಂಡು ಬರಕ್ಕೆ ಹೋದ. ಮತ್ತು ನಾನು ಆ ಶಿವನ ಅಳನೆತ್ತಿ ನೋಡಿಕೊಂಡು ಬರಬೇಕು ಅಂಥೇಳಿ ಇಲ್ಲಿ ಬ್ರಹ್ಮದೇವ ಏನು ಮಾಡಿದ ಅಂದ್ರೆ ಹಂಸ ಪಕ್ಷಿಯನ್ನೇರಿ ಶಿವನ ಅಳನೆತ್ತಿ ನೋಡಿಕೊಂಡು ಬರಬೇಕು ಅಂತೇಳಿ ಮ್ಯಾಲಕ್ಕೆ ಹಾರಿದ. ಹೋದ್ರಿ ಇವರಿಬ್ಬರು. ವರ್ಷ ಅಲ್ಲ, 2 ವರ್ಷ ಅಲ್ಲ, ಸಾವಿರ ವರ್ಷ ಕಳೆದರೂ ಕೂಡ ಇಲ್ಲಿ ಹೆಗ್ಗಣದ ರೂಪದೊಳಗೆ ಹೋಗಿರುವಂಥ ವಿಷ್ಣು ಪರಮಾತ್ಮನಿಗೆ ಶಿವನ ಪಾದ ಸಿಗಲಿಲ್ಲ ಅಂತ. 1000 ವರ್ಷ ಹೋದರೂ ಸಿಗಲಿಲ್ಲವು.
2-3 ವರ್ಷ ಅಲ್ಲ, 1000 ವರ್ಷ ಹೋದರೂ ಸಿಗಲಿಲ್ಲ. ಮ್ಯಾಗ ಹೋಗಿದ್ನಲ್ಲ ಬ್ರಹ್ಮ, ಅವನಿಗೂ 1000 ವರ್ಷ ಹೋದರೂ ಕೂಡ ಶಿವನ ಅಳ್ಳೆತ್ತಿ ಕಾಣಲಿಲ್ಲ. ಇತ್ತ ವಿಷ್ಣು ಪರಮಾತ್ಮ ಎಲ್ಲಿವರೆಗೂ ಹೋಗಿದ್ದ 1000 ವರ್ಷದವರೆಗೂ ಅಂದ್ರೆ ಈ ಮೊಣಕಾಲಿನವರೆಗೂ ಹೋಗಿದ್ದ ಅಂತ. ಮೊಣಕಾಲು ಮುಂದೆ ಅವನಿಗೆ ಸಾಕಾತು ವಿಷ್ಣು ಪರಮಾತ್ಮನಿಗೆ, ಇವನು ಶಿವನ ಪಾದ ಇನ್ನು ಕಾಣಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ನನಗೆ ಭಾಳ ಆಯಾಸ ಆಗೈತಿ, ನನಗೆ ಸುಸ್ತಾಗೈತಿ, ಇನ್ನು ಸತ್ಯ ಒಪ್ಕೊಳ್ಬೇಕು, ನಾನು ಎಲ್ಲಿವರೆಗೂ ಬಂದೀನಿ ಅನ್ನೋದಕ್ಕೆ ಒಂದು ಗುರುತು ಮಾಡಬೇಕು ಅಂತೇಳಿ ಮೊಣಕಾಲಿನವರೆಗೂ ಬಂದಿದ್ನಲ್ಲ. ಆ ಮೊಣಕಾಲಿನವರೆಗೂ ಒಂದು 3 ಜಂಗ ಕಟ್ಟಿದವು. ಒಂದು 3 ಜಂಗ ಅಂದ್ರೆ ಗೊತ್ತಾಗತ್ತಿಲ್ಲ ತಾಯಿ. ಈಗ ನಿಮ್ಮ ಮನೆಗೆ ಹಿಟ್ಟಿನ ಭಿಕ್ಷಕ್ಕೆ ಐನಾರು ಬರ್ತಾರಲ್ಲ, ಸ್ವಾಮಿಗಳು ಬರ್ತಾರಲ್ಲ, ಜಂಗೆಲ್ಲಿ ಕಟ್ಟಿರ್ತಾರೆ, ಮೊಣಕಾಲಿಗೆ ಕಟ್ಟಿರ್ತಾರೆ. ಎದರ ಸ್ವರೂಪ ಅಂದ್ರೆ ಈಗ ಬರ್ತಾರೋ ಇಲ್ಲೋ, ಅದಕ್ಕೆ ಜಂಗಮನೇ ಜಗದೀಶ್ವರ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ. ಅವಾಗ ಆ ಮೊಣಕಾಲಿಗೆ ಕಟ್ಟಿ ಬಂದವ, ಕಟ್ಟಿ ಶಿವನ ಮುಂದೆ ಬಂದು ನಿಂತ ವಿಷ್ಣು ಪರಮಾತ್ಮ. ಹೇ ಪರಮಾತ್ಮ, ಏ ತಂಗಿರ್ಲಿ, ಹೇ ಪರಮಾತ್ಮ, 1000 ವರ್ಷ ಹೋದರೂ ಕೂಡ ನಿನ್ನ ಪಾದ ಕಮಲಗಳೇನು ನನಗೆ ಕಾಣಲಿಲ್ಲ, ನಾನು ಮೊಣಕಾಲಿನವರೆಗೂ ಹೋಗಿದ್ದಕ್ಕೆ 3 ಜಂಗ ಕಟ್ಟಿ ಬಂದೀನಿ ಅಂತೇಳಿ ಸತ್ಯ ಒಪ್ಕೊಂಡ. ಅವಾಗ ಶಿವನಿಗೆ ಸತ್ಯ ಅನ್ನುವಂಥದ್ದು ಬಹಳ ಪ್ರಿಯವಾಗಿರುವಂಥದ್ದು. ಸತ್ಯದ ಮನೆಯಲ್ಲಿ ಶಿವನಿರ್ಪಣಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪಣೆ ಅಂತಾರೆ. ಎಲ್ಲಿ ಸತ್ಯ ಇರುತ್ತಲ್ಲ ಅಲ್ಲಿ ಪರಮಾತ್ಮ ಇರ್ತಾನಂತ. ಅವಾಗ ಆಯಿತು ವಿಷ್ಣು ಪರಮಾತ್ಮ, ನನ್ನಂಗ ಈ ಭೂಮಿ ಮೇಲೆ ನಿನಗೂ ಗುಡಿ ಗುಂಡಾರಗಳಿರಲಿ ಅಂತ ಆಶೀರ್ವಾದವನ್ನು ಮಾಡಿದ. ಇಲ್ಲಿ ಮ್ಯಾಗ ಹೋಗಿದ್ನಲ್ಲ ಬ್ರಹ್ಮದೇವ, ಹಂಸವಾಹನನಾಗಿ ಮ್ಯಾಗ ಹೋಗಿದ್ದ. ಎಲ್ಲಿವರೆಗೂ ಹೋಗಿದ್ದ ಅಂದ್ರೆ ಶಿವನ ಹಣೆಯವರೆಗೂ ಹೋಗಿದ್ದ. ಅವಾಗ ಬ್ರಹ್ಮದೇವನ ತಲೆಯೊಳಗೆ ಒಂದು ವಿಚಾರ ಬಂತಂತ, ಶಿವನ ಕಣ್ಣ ತಳಗದಾವು, ನಾನು ಬಂದೀನಿ, ಅವನ ಹಣಿ ದಾಟಿ ಬಂದೀನಿ, ಮತ್ತು ಇನ್ನೂ 1000 ವರ್ಷ ಹೋದರೂ ಅವನ ಅಳನೆತ್ತಿ ಏನು ಕಾಣಂಗಿಲ್ಲ, ನನಗೆ ಸಾಕಾಗಿ ಬಿಟ್ಟೈತಿ, ಕಣ್ಣ ತಳಗದವು, ನಾನು ಹಣಿ ಮ್ಯಾಗ ಬಂದೀನಿ, ಮತ್ತು ಸುಳ್ಳು ಹೇಳಿದ್ರೆ ಏನಾತು ಅಂದವ. ಸುಳ್ಳು ಹೇಳಿ ನಾನಾ ದೊಡ್ಡವ ಅಂತ ಅನಿಸಿಕೊಳ್ಳೋದ್ರಾಗ ಏನು ದೊಡ್ಡ ವಿಷಯ ಅಂತ ತಿಳ್ಕೊಂಡು ಏನು ಮಾಡಿದ ಅಂದ್ರೆ ಸುಳ್ಳು ಹೇಳಬೇಕು ಅಂತೇಳಿ ಬರಾಕತ್ತಿದ್ದ. ಬರುವಂಥ ಸಮಯದೊಳಗೆ ಎದುರಿಗೆ ಕಾಮಧೇನು ಅಂದ್ರೆ ಆಕಳ ಭೇಟಿ ಆಯಿತು. ಯಾರಿಗೆ? ಬ್ರಹ್ಮದೇವನಿಗೆ. ಓ ಬ್ರಹ್ಮದೇವ, ಈ ಕಡೆ ಬಂದಿದ್ದೆಲ್ಲ ಅಂದಾಗ ಬ್ರಹ್ಮದೇವ ಕಥೆಯನ್ನೆಲ್ಲ ಹೇಳಿದ. ಅವಾಗ ಬ್ರಹ್ಮದೇವ ಅಂತನಂತ, ಕಾಮಧೇನು ನೀನು ನನಗೆ ಒಂದು ಉಪಕಾರ ಮಾಡಬೇಕು, ಮಾತು ಕೊಡು ಅಂದವು. ಯಾರಿಗೆ? ಆಕಳಿಗೆ. ಆಯಿತು ಅಂತೇಳಿ ಆಕಳು ಬ್ರಹ್ಮದೇವನಿಗೆ ಮಾತು ಕೊಡ್ತು. ಮಾತು ಕೊಟ್ಟ ತಕ್ಷಣದೊಳಗೆ ಹೇಳ್ತಾನಂತ, ಏನಿಲ್ಲ, ನಾನು ಶಿವನ ಅಳನೆತ್ತಿ ನೋಡಿಕೊಂಡು ಬಂದೀನಿ ಅಂತೇಳಿ ನೀನು ಶಿವನ ಎದುರುಗಡೆ ಬಂದು ಸುಳ್ಳು ಹೇಳಬೇಕು ಅಂದವ. ಕುತ್ತಿಗೆ ಬಂದಂಗೆ ಆತ ಆಕಳಕ್ಕೆ. ಸತ್ಯ ಹೇಳಿದ್ರೆ ಇವನು ಶಾಪಕ್ಕೆ ಗುರಿ ಆಗ್ತೀನಿ, ಸುಳ್ಳು ಹೇಳಿದ್ರೆ ಶಿವನ ಶಾಪಕ್ಕೆ ಗುರಿ ಆಗ್ತೀನಿ, ಹೇಗೂ ಮಾತಾ ಕೊಟ್ಟಿನೆಲ್ಲ ಮತ್ತೇನು ಮಾಡೋದು ಅಂತೇಳಿ ಅವನ ಜೊತೆ ಬರಾಕತ್ತದು. ಬರೋ ಮುಂದಾಗ ಎದುರುಗಡೆ ಕೇತಕೆಯ ಗಂಧರ್ವ ಅನ್ನುವಂಥವು ಮತ್ತೊಬ್ಬವು ಭೇಟಿ ಆದ. ಈ ಆಕಳ ಕರ್ಕೊಂಡು ಬರಾಕತ್ತಿದ್ದ. ಮತ್ತೊಬ್ಬವ ಕೇತಕೆಯ ಗಂಧರ್ವ ಅನ್ನುವಂಥವು ಭೇಟಿ ಆದ. ಅವನನ್ನು ಸುಳ್ಳು ಸಾಕ್ಷಿ ಹೇಳಬಾ ಅಂತ ಕರ್ಕೊಂಡು ಬಂದು ಕೇತಕೆಯ ಗಂಧರ್ವನನ್ನು ಮತ್ತು ಕಾಮಧೇನು ಆಕಳನ್ನು ಯಾರ ಮುಂದೆ ತಂದು ನಿಂದಿರಿಸಿದ ಅಂದ್ರೆ ಶಿವನ ಮುಂದುಗಡೆ ತಂದು ನಿಲ್ಲಿಸಿದ. ಅವಾಗ ಶಿವ ಕೇಳ್ತಾನಂತ ಬ್ರಹ್ಮದೇವನಿಗೆ, ಓ ಬ್ರಹ್ಮದೇವ, ನೀನು ನನ್ನ ಅಳನೆತ್ತಿ ನೋಡಿಕೊಂಡು ಬಂದೀಯೇನು ಅಂತ ಕೇಳಿದ. ಅವಾಗ ಬ್ರಹ್ಮದೇವ ಅಂತಾನಂತ, ಪರಮಾತ್ಮ, ಶಿವನೇ, ನಿನ್ನ ಅಳನೆತ್ತಿ ನೋಡಿಕೊಂಡು ಬಂದೇನಲ್ಲ, ಅದಕ್ಕೆ ಸಾಕ್ಷಿ ಬೇಕಾದ್ರೆ ಇಲ್ಲಿ ಕೇತಕೆಯ ಗಂಧರ್ವದ ನೋಡು, ಕೇಳು. ಅವಾಗ ಕೇತಕೆಯ ಗಂಧರ್ವನ ಮುಂದೆ ಹೋಗಿ ಶಿವ ಕೇಳಿದ, ಏನಪ್ಪ ಕೇತಕೆಯ ಗಂಧರ್ವ, ಈ ಬ್ರಹ್ಮದೇವ ನನ್ನ ಅಳ್ಳೆತ್ತಿ ನೋಡಿಕೊಂಡು ಬಂದಾಣೇನು ಅಂದಾಗ ಆ ಕೇತಕೆಯ ಗಂಧರ್ವ ಅಂತಾನಂತ, ಪರಮಾತ್ಮ, ಈ ಬ್ರಹ್ಮದೇವ ನಿನ್ನ ಅಳ್ಳೆತ್ತಿ ನೋಡಿಕೊಂಡು ಬಂದಾನಲ್ಲ ಅಂದವ. ಸುಮ್ಮನೆ ಇದ್ದ ಶಿವ. ಮುಂದೆ ಕಾಮಧೇನು ಆಕಳದ ಹತ್ರ ಹೋದ. ಏನಮ್ಮ ಕಾಮಧೇನು,
ಈ ಬ್ರಹ್ಮದೇವ ನನ್ನ ಅಳನೆತ್ತಿ ನೋಡಿಕೊಂಡು ಬಂದಾನೇನು ಅಂತ. ಅವಾಗ ಕಾಮಧೇನುವಿಗೆ ಉರ್ಲ ಬಂದಂಗಾಗಿತ್ತು. ಅವಾಗ ಅದು ಅಂತಂತ ಸುಳ್ಳು ಹೇಳಿದ್ಯಾ ಅಂದ್ರೆ ಶಿವ ಶಾಪ ಕೊಡ್ತಾನೆ. ನೋಡ್ಕೊಂಡು ಬಂದಿಲ್ಲ ಅಂತೇಳಿ ಸತ್ಯ ಹೇಳಿದ್ಯಾ ಅಂದ್ರೆ ಬ್ರಹ್ಮದೇವ ಶಾಪ ಕೊಡ್ತಾನೆ. ಅದಕ್ಕೆ ಉರ್ಲ ಬಂದಂಗಾಯ್ತು. ಏನು ಮಾಡಲಿ ಅಂತೇಳಿ ಮೊಕ್ಕದಿಂದ ಲಕ್ಷ್ಯ ಕೊಟ್ಟು ಕೇಳ್ಬೇಕಮ್ಮ. ಮೊಕ್ಕದಿಂದ ನೋಡಿಕೊಂಡು ಬಂದಾಣ ಅಂತೇಳಿ ಸುಳ್ಳು ಹೇಳ್ತದು ಶಿವನಿದ್ರಿ. ಮೊಕ್ಕದಿಂದ ನೋಡಿಕೊಂಡು ಬಂದಾಣ ಅಂತೇಳಿ ಸುಳ್ಳು ಹೇಳ್ತು. ಹಿಂದೆ ಬಾಲ ಜಾಡ್ಸಕತ್ತಿತ್ತಂತ. ಇಲ್ಲ ನೋಡ್ಕೊಂಡು ಬಂದಿಲ್ಲಿವಾ ಅಂತೇಳಿ. ಮೊಕ್ಕದಿಂದ ಸತ್ಯ ಸುಳ್ಳು ಹೇಳುತ್ತು. ಹಿಂದೆ ಬಾಲದಿಂದ ನೋಡಿಕೊಂಡು ಬಂದಿಲ್ಲ ಅಂತೇಳಿ ಬಾಲ ಜಾಡ್ಸಕತ್ತು. ಅವಾಗ ಶಿವ ನಕ್ಕಣಂತ, ಉಳ್ಕೊಂಡು ನೋಡು ಆಕಳ ನೀನು ಕಾಮಧೇನು ಅಂದವ. ಕಾಮಧೇನು ನನ್ನ ಕೈಯೊಳಗೆ ಉಳ್ಕೊಂಡು ನೀನು ಅಂದ. ಅವಾಗ ಏಕಕಾಲಕ್ಕೆ ಶಿವ ಉಗ್ರ ರೂಪನಾಗಿ ಇಲ್ಲಿ ಪೂರ್ಣ ಪ್ರಮಾಣದೊಳಗೆ ಸುಳ್ಳು ಹೇಳಿರುವಂಥ ಕೇತಕಿಯ ಗಂಧರ್ವನಿಗೆ ಶಾಪ ಕೊಟ್ಟನಂತ. ಏನು ಶಾಪ ಕೊಟ್ಟ ಅಂದ್ರೆ, ನೀನು ಪೂರ್ಣ ಪ್ರಮಾಣದೊಳಗೆ ಸುಳ್ಳು ಹೇಳಿದ್ದಕ್ಕಾಗಿ ಈ ಭೂಮಿಯ ಮೇಲೆ ಕ್ಯಾದಿಗೆಯ ಗಿಡವಾಗಿ ಹುಟ್ಟು ಅಂಥೇಳಿ. ನೀನು ಎಷ್ಟೇ ಸುಗಂಧ ಭರಿತವಾಗಿ ಪರಿಮಳವನ್ನು ಬೀರಿದರೂ ಕೂಡ ಯಾವ ಪೂಜೆಗೂ ಕೂಡ ಉಪಯೋಗವಾಗದಂತೆ ಭೂಲೋಕದೊಳಗಿರುವಂಥ ತಾಯಂದಿರು ನಿನ್ನನ್ನು ಸೀಳಿಯೇ ಮುಡಿಯುವಂಗ ಕ್ಯಾದಿಗೆಯ ಗಿಡವಾಗಿ ಹುಟ್ಟು ಅಂತೇಳಿ ಶಾಪ ಕೊಟ್ಟ. ಇನ್ನು ಕಾಮಧೇನು ಅರ್ಧ ಸುಳ್ಳು ಹೇಳಿತ್ತು, ಅರ್ಧ ಸತ್ಯ ಹೇಳಿತ್ತು. ಅವಾಗ ಶಿವ ಆ ಕಾಮಧೇನುವಿಗೆ ಹೇಳುತ್ತಾನೆ, ಕಾಮಧೇನು, ಮುಖದಿಂದ ನೀನು ಸುಳ್ಳನ್ನು ಹೇಳಿದ್ದಕ್ಕಾಗಿ ನಿನ್ನ ಮುಖದೊಳಗೆ ಯಾವುದೇ ಫಲಾಪೇಕ್ಷೆಗಳಿಲ್ಲ. ಹಾಗಾಗಿ ನೀನು ಬಾಲದಿಂದ ಸತ್ಯವನ್ನು ಹೇಳಿದ್ದೀಯ. ಸತ್ಯ ಅಂದ್ರೆ ನನಗೆ ಬಹಳ ಪ್ರಿಯವಾಗಿರುವಂಥದ್ದು. ನಿನ್ನ ಬಾಲದೊಳಗೆ ನಾನಿರ್ತೀನಿ. ಹಾಗಾಗಿ ನಿನ್ನ ಮುಖದೊಳಗೆ ಯಾವುದೇ ಫಲಾಪೇಕ್ಷೆಗಳಿಲ್ಲ, ಯಾವುದೇ ಲಾಭಗಳಿಲ್ಲ. ಹಾಗಾಗಿ ನಿನ್ನ ಬಾಲದೊಳಗೆ ನಾನಿರ್ತೀನಿ ಅಂತೇಳಿ ಶಿವ ಶಾಪಾನು ಕೊಟ್ಟ, ಆಶೀರ್ವಾದನೂ ಮಾಡಿದ. ಹಾಗಾಗಿ ತಿಳಿದವ್ರು ಏನು ಮಾಡ್ತಾರಂದ್ರಮ್ಮ, ಆಕಳ ಬಾಲ ಪೂಜೆ ಮಾಡ್ತಾರೆ, ಮುಖ ಯಾರೂ ಪೂಜೆ ಮಾಡಂಗಲ್ಲ. ಮುಖವನ್ನು ಪೂಜಿಸೋದ್ರಿಂದ ಯಾವ ಉಪಯೋಗವೂ ಇಲ್ಲ. ಯಾಕಂದ್ರೆ ಬಾಲದೊಳಗೆ ಪರಮಾತ್ಮ ಅದ. ಅಂದಿನಿಂದ ಶಿವ ಲಿಂಗಸ್ವರೂಪನಾದ ಅಂಥೇಳಿ ಶಿವನ 25 ಲೀಲೆಗಳೊಳಗೆ ಬರ್ತಾವೆ. ಅಂತಹ ಲಿಂಗವನ್ನು ಅನ್ನದಾನಯ್ಯನವರು ತಮ್ಮ ಸುಪುತ್ರರಾಗಿರುವಂತಹ ಸದಾಶಿವಯ್ಯನವರ ಕೈಯೊಳಗೆ ಕೊಡ್ತಾರೆ. ತಮ್ಮ ಈ ಲಿಂಗವನ್ನು ಪೂಜಿಸು. ಇದು ಇಷ್ಟಲಿಂಗ. ಇಷ್ಟಲಿಂಗ ಅಂದ್ರೆ ನಾವೇನು ಇಷ್ಟಪಡ್ತೀವಲ್ಲ, ನಾವೇನು ಆಸೆ ಪಡ್ತೀವಲ್ಲ, ನಾವೇನು ಇಚ್ಛಾ ಪಡ್ತೀವಲ್ಲ ಅದನ್ನು ಕೊಡುತ್ತೆ. ಅದನ್ನು ಹೇಗೆ ಪೂಜಿಸಬೇಕು ಅಂದ್ರೆ ನಿಷ್ಕಲ್ಮಶವಾಗಿರುವಂತಹ ಭಕ್ತಿಯಿಂದ ಪೂಜಿಸಿದಾಗ ನಾವು ಬೇಡಿದ್ದನ್ನು ಕೊಡುವಂಥದ್ದು ಇಷ್ಟಲಿಂಗ. ಇದನ್ನು ನೀನು ದಿನನಿತ್ಯ 3 ಹೊತ್ತು ಪೂಜಿಸಬೇಕು ಅಂತ. ಈಗ ಪೂಜೆ ಅಂದ್ರೆ ಎಲ್ಲರಿಗೂ ಕುತ್ತಿಗೆ ಬಂದಂಗೆ ಆಗತ್ತೆ. ಇವತ್ತೇನೋ ಶಿವರಾತ್ರಿ ಎಲ್ಲರೂ ಶಿವ ಅಂತ ಪೂಜೆ ಮಾಡಿರಿ. ಈಗ ಒಂದು ವಯಸ್ಸಿನ ಹುಡುಗರಿಗೆ ಆಗ ಹೇಳ್ತೀನಿ ನೀವು, ಈ ಹೆಂಡಿ ಕಸ ಬಳಿ ಅಂದ್ರೆ ಬಳಿತಾರೆ, ಮಣಿ ಕಸ ಹೊಡಿ ಅಂದ್ರೆ ಹೊಡಿತಾರೆ, ಒಂದು 10 ಕೊಡ ನೀರು ತಂದು ಹಾಕು ಅಂದ್ರೆ ಹಾಕ್ತಾರೆ. ಅಷ್ಟೇ ಅಲ್ಲ, ತಮ್ಮ ಇವತ್ತು ಕೈಕಾಲು ಬ್ಯಾಣ್ಯಾಗ್ಯಾವು ಸ್ವಲ್ಪ ಬಟ್ಟೆ ಒಗೆದು ಹಾಕು ಅಂದ್ರೆ ಹಾಕ್ತಾರೆ. ಆದರೆ ಈ ಪೂಜೆ ಮಾಡು ಅಂದ್ರೆ ಕುತ್ತಿಗೆ ಬಂದಂಗೆ ಆಗತ್ತವ್ರಿಗೆ. ಯಾಕೆ ಹೇಳ್ರಿ? ಜಗಲಿ ಮ್ಯಾಗ 108 ದೇವ್ರು ಇರ್ತಾವೆ. 108 ದೇವ್ರು ಇರ್ತಾವೆ ಜಗಲಿ ಮ್ಯಾಗ. ಎಲ್ಲಮ್ಮ ಗುಡ್ಡಕ್ಕೆ ಹೋದ್ರಿ ಅಲ್ಲಿ ಒಂದು 5 ತಂದ್ರಿ, ಒಂದು ತರ್ಬೇಕು ಅಲ್ಲಿ ಒಂದು 5, ಮೈಲಾರ್ಲಿಂಗಕ್ಕೆ ಹೋದ್ರಿ ಅಲ್ಲಿ ಒಂದು 5, ಎಲ್ಲೆಲ್ಲಿ ಹೊಕ್ಕಿರಿ ಅಲ್ಲಿ ಒಂದು 5 ತೊಗೊಂಡು ಬಂದು ಹಂಗೆ ತುಂಬಿಸಿಬಿಡೋದ ಜಗಲಿನ. ಒಂದು 50 ಹೂವು ತಂದಿಟ್ಟು ಆ 100 ದೇವರಿಗೆ ಏರಿಸು ಅಂತ ಹೇಳ್ತೀರಿ. ಅವ್ರೇನು ಕತ್ತರಿಸಿ ಏರಿಸ್ಬೇಕಾ? ಅದ್ರಾಗ ಒಂದು ದೇವ್ರು ಬಿಟ್ಟರು ಅಂದ್ರೆ ಮತ್ತೆ ಹೊಳೆ ಪೂಜೆ ಮಾಡ್ಸಕ್ಕೆ ಹಚ್ತೀರ ಅವ್ರು. ಹೀಗಾಗಿ ಬೇರೆ ಕೆಲಸ ಮಾಡಕ್ಕೆ ಹ್ಞೂ ಅಂತಾರೆ, ಆದ್ರೆ ಪೂಜೆ ಅಂದ್ರೆ ಬೇಡ ಅಂತಾರೆ ಅವ್ರು. ಹಿಂಗೆ ತಾಯಿ ಅಮಾವಾಸ್ಯೆ ಇತ್ತು, ಹೋಳಿಗೆ ಮಾಡಕತ್ತಿತ್ತು. ಮಗ ಬೆಳಿಗ್ಗೆ ಎದ್ದು ಬಂದ ಯವ್ವ ರಾತ್ರಿ ತಡ ಆಗಿ ಬಂದ್ಯಾ, ಮತ್ತು ಹೊಟ್ಟೆ ಭಾಳ ಹಸ್ತೈತಿ, ಉಣ್ಣಾಕೆ ಏನರ ಕೊಡು ಅಂದ. ಅವಾಗ ತಾಯಿ ಅಂದ್ಲಂತ, ಇವತ್ತು ತಮಾಷೆ ಐತಿ, ಜಳಕ ಮಾಡಿ ಪೂಜೆ ಮಾಡಿ ಉಣ್ಬೇಕು ಅಂದ. ಅವಾಗವ ನೋಡಿದ 200 ಫೋಟೋ ಇದ್ದು ಮನ್ಯಾಗ. ಜಗಲಿ ಮ್ಯಾಗ 200 ದೇವ್ರಿತ್ತು.
ಪೂಜೆ ಮಾಡ್ಕೊಂಡು ಕುಂತಿ ಅಂದ್ರೆ 3 ತಾಸು ಆಗತ್ತಲ್ಲ ಅಂದವ. ಹೇ ನೀ ಮಾಡು ಹೋಳಿಗೆ ಬ್ಯಾಡ ನನಗೆ ರಾತ್ರಿದು ಉಳಿದಿದ್ರು ಕೊಡು ಅಂದ. ಇಲ್ಲ, ಹೋಳಿಗೆ ಮಾಡಾಕತ್ತೀನಿ, ಜಳಕ ಮಾಡಿ ಪೂಜೆ ಮಾಡಿ ಈ ಹೋಳಿಗೆ ಎಡಿ ಹಿಡಿದು ಅದ ತಾಟ್ ತೊಗೊಂಡ ಕುಂತು ಬಿಡು ತಮ್ಮ ಊಟಕ್ಕೆ ಅಂದಳ ತಾಯಿ. ದೇವ್ರಿಗಂದ್ರೆ ಏಟೇಟು ಮಾಡ್ತೀವಿ ಅವ್ವ, ನಾವು ಈಟೀಟು ಮಾಡ್ತೀವಿ. ನಾವು ಅವತ್ತು ತಿನ್ನಂಗಲ್ಲ ಅಂತೇಳಿ ಗೊತ್ತಿದ್ದ ಈಟೀಟು ಮಾಡ್ತೀವಿ. ಅವತ್ತು ತಿಂತಾಣ ಅಂತ ಗೊತ್ತಿದ್ರೆ ಅಟ್ಟು ಮಾಡ್ತಿದ್ದಿಲ್ಲ ನಾವು ಅಂತ. ಅಷ್ಟು ಮಾಡು ಅಂದಾಗ ನನಗಾಗಂಗಿಲ್ಲ ಅಂದವ. ಅವಾಗ ಅವ್ರವ್ವ ಅಂದ್ಲಂತ, ರಾತ್ರಿದು ಕೊಡಂಗಿಲ್ಲ, ಈಗಿಂದು ಕೊಡಂಗಿಲ್ಲ, ಪೂಜೆ ಮಾಡಬೇಕು ತಿನ್ಬೇಕು ಅಂದ್ಲಂತ ಆಕಿ. ಅವಾಗ ಅವ ಅಂದಂತ, ಈ ಪೂಜೆ ಅಂದ್ರೆ ನನಗೆ ಬೇಡ ಬೇಡ ಅಂತೇಳಿ ಎಲ್ಲಿಗೆ ಕುಷ್ಟಿಗೆ ಅವ್ರ ಅಕ್ಕನ ಕೊಟ್ಟಿದ್ರು. ನಡ್ಕೋಂತ ಹೊಂಟವ, ನಡ್ಕೋಂತ ಹೋಗಾಕ ತಯಾರದನ, ಪೂಜೆ ಮಾಡಕ್ಕೆ ತಯಾರಿಲ್ಲ ಅಂತ. ಹಿಂಗೆ ನಡ್ಕೋಂತ ಹೋದ. ಅಕ್ಕನು ಅಮಾವಾಸ್ಯೆ ಎಲ್ಲ ಹೋಳಿಗೆ ಮಾಡಾಕತ್ತಿದ್ಲು. ಯಾಕ ಅಂದವ. ಅಯ್ಯ ಬಾ ತಮ್ಮ ಬಾ, ಒಳಗೆ ಬಾ. ಮಾವ ಎಲ್ಲಿ ಹೋಗ್ಯಾನ? ಮಾವ ಮಣಿದೇವ್ರಿಗೆ ಹೋಗ್ಯಾನ. ಏನು ಮಾಡಾಕತ್ತಿ? ಹೋಳಿಗೆ ಮಾಡಾಕತ್ತೀನಿ ತಮ್ಮ ಜಳಕ ಮಾಡ್ಯಾನ? ಇಲ್ಲವ. 1-2 ತಮ್ಮಿಗೆ ಜಳಕ ಮಾಡ, ನಿಮ್ಮ ಮಾವನು ಮಣಿದೇವ್ರಿಗೆ ಹೋಗ್ಯಾನ, ನಾನು ಹೋಳಿಗೆ ಮಾಡಾಕತ್ತೀನಿ, ಮತ್ತು ಒಂದಿಟ್ಟು ಪೂಜೆ ಮಾಡಿಬಿಡು ಅಲ್ಲಂತ ಅವ್ರ ಅಕ್ಕ. ಮಣಿದೇವ್ರ ಬ್ಯಾಸರಾಗಿ ಇಲ್ಲಿಗೆ ಬಂದಿದ್ದವ. ಅಮಾವಾಸ್ಯೆ ದಿನ ಒಳ್ಳೆ ಗಂಟು ಬಿದ್ದವಲ್ಲ ದೇವರು ಅಂದವ. ಒಳ್ಳೆ ಗಂಟು ಬಿದ್ದವಲ್ಲ ಇವು ದೇವರು ಅಂದವ. ಹಳೆ ತಿರುಗಿ ನೋಡುತ್ತಾನ, ಇಲ್ಲಿ 250 ಇದ್ದು, ಅಲ್ಲಿ 200, ಇಲ್ಲಿ 250. ಅಲ್ಲಿ 3 ತಾಸು ಆದ್ರೆ ಇಲ್ಲಿ 4 ತಾಸು ಆಗತ್ತೆ. ರಾತ್ರಿ ಬೇರೆ ಊಟ ಮಾಡಿಲ್ಲ. ಊಟ ಮಾಡ್ಲಾರ್ದಾಗ ಹಸಿವಾದಾಗ ಸಿಟ್ಟು ಭಾಳ ಬರುತ್ತೆ. ಅವಾಗ ಅಂದ, ನಿನಗೆ ಸುದ್ದಿ ಗೊತ್ತೈತಿಲ್ಲ, ನಾ ಪೂಜೆ ಮಾಡಕ್ಕೆ ಬಂದಿಲ್ಲ, ನಿನಗೆ ಸುದ್ದಿ ಗೊತ್ತೈತಿಲ್ಲ. ಏನ ತಮ್ಮ ಅಂದ್ಲ ಆಕಿ. ಏನಿಲ್ಲ, ಅವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾಳ, ಅದನ್ನು ಹೇಳಕ್ಕೆ ಬಂದೀನಿ ಅಂದಂತ. ಎದಕ್ಕೆ? ಪೂಜೆ ಮಾಡಂದಿದ್ದಕ್ಕೆ. ಅವಾಗ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿ ಸತ್ತು ಬಿದ್ದಾಳ, ಅದನ್ನು ಹೇಳಕ್ಕೆ ಬಂದೀನಿ ಅಂದಾಗ, ಮತ್ತು ಅವಾಗ ಹಾರ್ಟ್ ಅಟ್ಯಾಕ್ ಆಗೈತಿ ಅಂದಾಗ ಯಾವ ಮಗಳು ಹೋಳಿಗೆ ಮಾಡ್ತಾಳೆ, ಯಾವ ಮಗಳು ಅಮಾಸೆ ಮಾಡ್ತಾಳೆ, ಎಲ್ಲ ಅಲ್ಲೇ ಅವಾಗ ಲಬ್ ಅನ್ಕೊಂತ ಬಂದು ಬಾಗಲದ ಮುಂದೆ ಕುಂತ್ಲಾಕಿ. ಇವ ಅಡುಗೆ ಮನೆಯಾಗ ಏನೇನು ಮಾಡಿಟ್ಟಿದ್ಲಲ್ಲ ಅಕ್ಕ, ಎಲ್ಲ ಹೊಡೆತುಂಬ ಉಂಡಿವ. ಹೊಡೆತುಂಬ ಉಂಡು ಏನು ಮಾಡಿದ ಅಂದ್ರೆ ಮತ್ತೆ ಹೊಳ್ಳಿ ಎಲ್ಲಿಗೆ ಬಂದ? ಊರಿಗೆ ಬಂದಾಗ ಮತ್ತು ಅವ್ರವ್ವ ಅಂದ್ಲಂತ, ತಮ್ಮ ಇವತ್ತು ಸವಾರಾತ್ರಿ ಆದರೂ ನೀನ ಪೂಜೆ ಮಾಡಬೇಕು ಅಂದ್ಲಾಕಿ. ಇನ್ನೂ ಪೂಜೆ ಆಗಿಲ್ಲನೋ ಅಂದ ಮನ್ಯಾಗವ. ನಿನಗೆ ಸುದ್ದಿ ಗೊತ್ತೈತಿಲ್ಲ, ಅಕ್ಕ ಗಂಡನ ಮನ್ಯಾಗ ಉರ್ಲು ಹಾಕ್ಕೊಂಡು ಸತ್ತಾಳಂತ ನೋಡು ಅಂದವ. ಏನ್ರಿ ಪೂಜೆ ಮಾಡು ಅಂದಿದ್ದು. ಅಕ್ಕ ಗಂಡನ ಮನ್ಯಾಗ ಉರ್ಲು ಹಾಕೋ ಮಾಡ್ಲ್ಯಾ ಪೂಜೆ ಇನ್ನು ಮ್ಯಾಗಿಂತ ಅಂದವ. ಎಲ್ಲಿ ಪೂಜೆ ತರ್ತೀಯ ತಮ್ಮ ಅಂದ್ಲಾಕಿ. ಆ ಹೆಣ್ಮಗಳು ಲಬ್ ಅನ್ಕೊಂತ ಹೊರಗೆ ಬಂದು. ಇಲ್ಲಿ ಏನಾಗಿತ್ತು ಅಂದ್ರೆ, ತಾಯಿ ಮಣ್ಣಿಗೆ ಮಗಳ ಗಾಡಿ ಮಾಡಿಸಿದ್ಲಂತ, ಮಗಳ ಮಣ್ಣಿಗೆ ತಾಯಿ ಗಾಡಿ ಮಾಡಿಸಿದ್ಲಂತ. ಹುಚ್ಚುಗಟ್ಟಿಗಳು ಫೋನ್ ಹಚ್ಚಿ ಕೇಳಬೇಕಿಲ್ಲ ಅವಸರದಾಗ. ಹಂಗೆ ಹೇಗೆ ಮಾಡಿಸಿದ್ರು. ಮಾಡಿಸ್ದಾಗ ಇವ ಎಲ್ಲಿ ಅಂದ್ರೆ ಒಂದು ಸರ್ಕಲ್ನ್ಯಾಗ ಮಕ್ಕೊಂದಿದ್ನಂತಿವ. ಮಕ್ಕೊಂದಾಗ ತಾಯಿ ಮಗಳ ಗಾಡಿ ಎದ್ರ ಬದ್ರ ಬೆಟ್ಟಿ ಅದು. ತಾಯಿ ಮುಖ ಮಗಳು ನೋಡ್ತಾಳೆ, ಮಗಳ ಮುಖ ತಾಯಿ ನೋಡ್ತಾಳೆ, ತಾಯಿ ಮುಖ ಮಗಳು ನೋಡ್ತಾಳೆ, ಮಗಳ ಮುಖ ತಾಯಿ ನೋಡ್ತಾಳೆ. ಅವಾಗ ತಮ್ಮ ಹೇಳಿದ್ನಂತೇಳಿ ಅಕ್ಕ, ತಮ್ಮ ಹೇಳಿದ್ನಂತೇಳಿ ಅಕ್ಕ, ಮಗ ಹೇಳಿದ್ನಂತೇಳಿ ಅವ್ವ. ಅವಾಗ ನೋಡ್ತಾರ ಸರ್ಕಲ್ಯಾಗ ಒಂದು ದೊಡ್ಡ ಕಟ್ಟಿ ಅಲ್ಲೇ ಮಕ್ಕೊಂದಿದ್ದೀವ. ಅಲ್ಲೂ ತಿಂದಿದ್ದ, ಇಲ್ಲೂ ತಿಂದಿದ್ದ. ಅವನು ನೆಬ್ಸಿದ್ರಂತ, ಹಿಂಗ್ಯಾಕೆ ಮಾಡ್ತಿ ಅಂದಾಗ, ಹಿಂಗ್ಯಾಕೆ ಮಾಡಿದಿ ಅಂದಾಗ ಅವಾಗ ಅಂದಂತ, ಇನ್ನೊಂದು ಪೂಜೆ ಮಾಡು ಅಂದ್ರೆ ನಾ ಹಿಂಗೆ ಮಾಡವ ಅಂದಂತವ. ಏನ್ರಿ ಮತ್ತು ಹೇಳ್ತಿರೋಣ, ಇನ್ನೊಂದು ಪೂಜೆ ಮಾಡು ಅಂತೇಳಿ, ಇನ್ನೊಂದು ಪೂಜೆ ಮಾಡು ಅಂದ್ರೆ ನಾ ಹಿಂಗೆ ಮಾಡವ ಅಂದಂತ. ಈಗ ಪೂಜೆ ಅಂದ್ರೆ ಅಷ್ಟು ಬೇಸರಾಗೆ. ಇಲ್ಲಿ ಅನ್ನದಾನಯ್ಯನವರು ಇಷ್ಟಲಿಂಗವನ್ನು ಕೊಟ್ಟು ಆ ನಂತರದೊಳಗೆ 5 ವರ್ಷದ ತಮ್ಮ ಮಗನಾಗಿರುವಂತಹ ಸದಾಶಿವಯ್ಯನವರಿಗೆ ಮುಂದೆ ಏನು ಮಾಡ್ತಾರ ಅಂದ್ರೆ ಅಕ್ಷರವನ್ನು ಕಲಿಸ್ತಾರೆ, ವಿದ್ಯೆಯನ್ನು ಕಲಿಸ್ತಾರೆ. ಯಾವ ರೀತಿಯಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಅಂದ್ರೆ, ಮೊದಲಿಗೆ ಒಂದು ಪಾಟಿಯನ್ನು ತೆಗೆದುಕೊಂಡು ತಮ್ಮ ಮಗನಾಗಿರುವಂಥ ಸದಾಶಿವಯ್ಯನವರ ಕೈಯನ್ನು ಹಿಡಿದುಕೊಂಡು ಆ ಪಾಟಿಯ ಮೇಲೆ ಓಂಕಾರವನ್ನು ಬರೆಸ್ತಾರೆ. ಓಂಕಾರವನ್ನು ಬರೆಸಿರುವಂಥ ಸಮಯದೊಳಗೆ ಇತ್ತ ತಂದೆ ತಾಯಿಗಳಾಗಿರುವಂತಹ ಅನ್ನದಾನಯ್ಯನವರು ಮತ್ತು ರುದ್ರಾಂಬಿಕಾ ದೇವಿಯವರು ವಿಚಾರ ಮಾಡ್ತಾರಂತ.
ನಮ್ಮ ಮಗನಾಗಿರುವಂಥ ಸದಾಶಿವಯ್ಯನಿಗೆ ಒಳ್ಳೆಯ ಆಚಾರವನ್ನು ಕೊಟ್ವಿ, ಒಳ್ಳೆಯ ವಿಚಾರವನ್ನು ಕಳಿಸಿದ್ವಿ, ಒಳ್ಳೆಯ ನಡೆ ನುಡಿಯನ್ನು ಕಲಿಸಿದ್ವಿ. ಮುಂದೆ ನಮ್ಮ ಮಗ ವಿದ್ಯಾವಂತನಾಗಬೇಕಲ್ಲ, ವಿದ್ಯೆ ಅನ್ನುವಂಥದ್ದು ಬೇಕಲ್ಲಮ್ಮ ಜೀವನದೊಳಗೆ. ಹಾಗಾಗಿ ನಮ್ಮ ಮಗ ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, 4 ಜನರಿಗೆ ಪರೋಪಕಾರಿಯಾಗಬೇಕು ಅಂತೇಳಿ. ಹೀಗಾಗಬೇಕು ಅಂದ್ರೆ ಮೊದಲಿಗೆ ವಿದ್ಯಾವಂತನಾಗಬೇಕು. ವಿದ್ಯೆ ಅನ್ನುವಂಥದ್ದು ಜೀವನದೊಳಗೆ ಬಹಳ ದೊಡ್ಡದು ಅಂತ. ಅದಕ್ಕೆ ಸರ್ವಜ್ಞ ಮೂರ್ತಿ ಹೇಳ್ತಾನೆ, ವಿದ್ಯೆ ಇದ್ದವನ ಮುಖವನ್ನು ಮುದ್ದಿನಂತಿಕ್ಕು ಅಂತಾನೆ. ವಿದ್ಯೆ ಇದ್ದವನ ಮುಖವನ್ನು ಮುದ್ದಿನಂತಿಕ್ಕು, ವಿದ್ಯೆ ಇಲ್ಲದವನ ಮುಖವನ್ನು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತನ. ಬರೀ ಹದ್ದು ಅಂತ ಅನ್ಲಿಲ್ಲ, ಹಾಳೂರ ಹದ್ದು ಅಂದವ. ಈ ವಿದ್ಯೆ ಅನ್ನುವಂಥದ್ದು ಇರಲಿಲ್ಲ ಅಂದ್ರೆ ಹೇಗಾಗತ್ತೆ ತಾಯಿ ಅಂದ್ರೆ, ಅತ್ತಿ ಮನೆಗೆ ಅಳಿಯ ಹೋದ್ನಂತ. ಅತ್ತಿ ಮನೆಗೆ ಅಳಿಯ ಹೋದಾಗ ಅಳಿಯ ಬಂದಾಣ ಅಂತೇಳಿ ಅತ್ತಿ ಏನು ಮಾಡಿದ್ಲು ಅಂದ್ರೆ, ಅಳಿಯ ಮಗಳು ಬಂದಾಳ ಅಂತೇಳಿ ಒಳ್ಳೆಯ ಬೃಷ್ಟಾನ ಭೋಜನ ಮಾಡಿಸಿದ್ಲು. ಮಾಡಿಸಿ ಹೊಡೆತುಂಬ ಊಟ ಮಾಡಿಸಿದ್ಲು. ಇವ ಎಲೆ ಅಡಿಕೆ ಹಾಕ್ಕೊಂಡು ಒಳ್ಳೆ ಕಟ್ಟಿ ಮ್ಯಾಗ ಕುತ್ಕೊಂಡಾಗ ಅವಾಗ ಒಂದು ಪತ್ರ ಬಂತು ಮನೆಗೆ ಪತ್ರ ಬಂತು. ಈಗ ನಂಗೆ ಮೊಬೈಲಿನ ವ್ಯವಸ್ಥೆ ಏನೂ ಇದ್ದಿದ್ದಿಲ್ಲ, ಮನೆಗೆ ಪತ್ರ ಬಂತು. ಆಕಿ ಒಬ್ಬ ಮಗಳನ್ನು ಇವಾಗ ಕೊಟ್ಟಿದ್ಲು, ಇನ್ನೊಬ್ಬ ಮಗ ಬೆಂಗಳೂರೊಳಗೆ ದುಡಿಯಾಕಿದ್ದವ. ಮಗ ತಿಂಗಳಿಗೊಂದು ಪತ್ರ ಬರೀತಾ ಇದ್ದ ತಾಯಿಗೆ. ಅವಾಗ ಪೋಸ್ಟ್ಮ್ಯಾನ್ ಬಂದು ಆ ಹೆಣ್ಮಗಳನ್ನು ಕರೆದ, ಯಾಕ ಪತ್ರ ಬಂದೈತೆ ನೋಡಿ ನಿನ್ನ ಮಗಂದು ಅಂದ. ಆ ಹೆಣ್ಮಗಳು ಬಂದು ಪತ್ರ ತಗೊಂಡು ಅವಾಗ ಪೋಸ್ಟ್ಮ್ಯಾನ್ ಅಂದಂತ, ಯಾಕ ಪತ್ರ ಓದ್ಲೇನೋ ಅಂದಂತ. ಯಾಕಂದ್ರೆ ಪ್ರತಿ ತಿಂಗಳು ಅವನ ಓದಿ ಹೇಳ್ತಿದ್ದ. ಅವಾಗ ಆ ಹೆಣ್ಮಗಳು ಪತ್ರ ಕಸ್ಕೊಂಡು, ಇಲ್ಲ ನಮ್ಮ ಮಳೆಯಾರು ಬಂದಾರ ಇವತ್ತ, ಅವ್ರದ್ದು ಡಬಲ್ ಡಿಗ್ರಿ ಆಗೈತಿ. ಎಷ್ಟೇವ? ಡಬಲ್ ಡಿಗ್ರಿ ಆಗೈತಿ ಇವತ್ತ, ನಮ್ಮ ಮಳೆಯಾಣ ಪತ್ರ ಓದ್ತಾನ, ನೀ ಹೋಗು ಅಂದ್ಲಾಕಿ. ಆ ಪತ್ರ ತಗೊಂಡು ಬಂದು ಹೊಡೆತುಂಬ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ಕುಂತಿದ್ದೀವ ಕಟ್ಟಿ ಮ್ಯಾಗ. ಅಳಿಯಾರ ಮತ್ತು ಹೆಂಗೂ ನಿಮ್ಮ ಮಳಿಯ ಅಂದ್ರೆ ನನ್ನ ಮಗ ಬೆಂಗಳೂರಾಗ ಅದಾನಲ್ಲ, ಪತ್ರ ಬರ್ದಾಣ. ಈ ಪತ್ರದಾಗ ಏನು ಬರ್ದಾಣ? ತಿಂಗಳ ಬರೀತಾಣ. ಪೋಸ್ಟ್ಮ್ಯಾನ್ ಓದಿ ಹೇಳ್ತಿದ್ದ, ಈ ತಿಂಗಳ ನೀವು ಓದಿರಲ್ಲ, ಓದಿ ಹೇಳ್ರಿ ಏನು ಬರ್ದಾನ ಮಗ ಅಂದ. ಈ ಪತ್ರ ತಗೊಂತಿದ್ದು, ಪತ್ರ ತಗೊಂಡು ಹಿಂಗೆ ನೋಡ್ದು, ಹಿಂಗೊಮ್ಮೆ ನೋಡಿ ಪತ್ರ ತಳಗಿಟ್ಟು ಅವನು ಲಬ್ ಚಲುಡ ಮಾಡಿದ. ಮತ್ತು ಆ ಪತ್ರ ನೋಡಿ ಹ್ಯಾಗೆ ಮಾಡ್ಯಾಣ ಅಂದ್ಮ್ಯಾಗ ಆಕಿನೂ ಲಬ್ ಅಂತ ಚಲೋ ಮಾಡಿದ. ಮಗಳು ಅಡುಗೆ ಮನ್ಯಾಗ ಊಟ ಮಾಡಾಕತ್ತಿದ್ಲು, ಆಕಿನೂ ಓಡ್ಕೊಂತ ಬಂದು ಗಂಡ ಅವ್ವ ಲಬ್ ಅಂತ ಈಕಿನೂ ಲಬ್ ಚಲುಡ ಮಾಡಿಬಿಟ್ರು. ಇವ್ರು 3 ಮಂದಿ ನೋಡಿ ಓಣಿಯಣ್ಣ ಹೆಣ್ಮಕ್ಳೆಲ್ಲ ಬಂದು ಅವ್ರು ಏನಂತ ಕೇಳಬೇಕಿಲ್ಲ, ಅವರು ಒಳಕತ್ರು ಇವ್ರ ಜೊತೆ, ಎಲ್ಲರೂ ಒಳಕತ್ರು. ಕಣ್ಣೀರು ಹರಿದು ಹೊಂಟಿದ್ದು ಅಂತ ಊರಾಗ ಕಣ್ಣೀರು ಹರಿದು ಹೊಂಟಿದ್ದು ಅಂತ. ಹಿರಿಯರು ಅಂದ್ರಂತ, ಇವು ನೀರು ಅಂದ್ರಂತಾವು. ಒಬ್ಬ ಒಂದಂತ, ಇಲ್ರಿ ಮ್ಯಾಗಿನ ನೋಣಿ ಕಣ್ಣೀರವು, ಮ್ಯಾಗಿನ ನೋಣಿ ಹೆಣ್ಮಕ್ಳೆಲ್ಲ ಕೂಡ್ಕೊಂಡು ಅಳಾಕತ್ತಾರ. ಅಳುವಂಥದ್ದು ಏನಾಗೈತಿ ನಮ್ಮೂರಾಗ, ಅದು ಇಷ್ಟು ಮಂದಿ ಹೆಣ್ಮಕ್ಳು ಕೂಡಿಕೊಂಡು ಬರ್ರಿ ಕೇಳೋಣ ಅಂತೇಳಿ 4-5 ಮಂದಿ ಹಿರಿಯರು ಬಂದ್ರಂತ. ಹಿರಿಯರು ಬಂದಾಗ ಮೊದಲು ಮುಂದೆ ಓಣಿ ಹೆಣ್ಮಕ್ಳು ನಿಂತಿದ್ರು. ಏಯ್ ತಂಗಿ ಏನಾಗೈತಿ, ಯಾಕೆ ಅಳಕತ್ತೀರಿ? ಇಲ್ರಿ ಕಾಕರ ಅವ್ರು ಅಳಕತ್ತಾರ, ನಾವು ಅಳಕತ್ತೀವ್ರಿ. ಮತ್ತು ಮುಂದೆ ಬಂದು ಮನಿ ಯಜಮಾನ್ತಿಗೆ, ಏಯ್ ತಂಗಿ ಯಾಕೆ ಅಳಕತ್ತಿ, ಏನಾಗೈತಿ ನಿನಗೆ? ಇಲ್ರಿ ಮಾಮಾರ, ಮಗ ಬೆಂಗಳೂರಾಗ ಓದ್ತಿದ್ದನ್ರಿ, ಪತ್ರ ಬರ್ದಿದ್ದನ್ರಿ, ಅಳಿಯನ ಕೈಯಾಗ ಓದು ಅಂತ ಕೊಟ್ಟೆ. ಅಳಿಯ ಪತ್ರ ನೋಡಿದ, ಪತ್ರ ನೋಡಿ ಅವ್ರು ಅಳಕತ್ತಾರಂತೇಳಿ ನಾನು ನನ್ನ ಮಗಳು ಅಳಕತ್ತೀವ್ರಿ. ಅವನು ಮುಂದೆ ಹೋದ್ರು, ಇವರಿಬ್ಬರನ್ನು ಬಿಟ್ಟು. ಏಯ್ ಜೋಕುಮಾರ ಯಾಕೆ ಅಳಕತ್ತಿ, ಏನೈತಿ ಆ ಪತ್ರದಾಗ? ಪತ್ರದಾಗ ಏನೈತಿ ಹೇಳು ಅಂದ್ರ. ಅವಾಗವ ಅಂದ, ನನಗೆ ಓದಾಕ ಬರಂಗಿಲ್ರಿ ಅಂದವ. ನನಗೆ ಓದಾಕ ಬರಂಗಿಲ್ರಿ, ಆ ಪತ್ರನ ಓದಿಲ್ರಿ ಅಂದವ. ಹುಚ್ಚುಗೊಟ್ಟಿ ಓದಾಕ ಬರ್ಲಾರ್ದ ಇಡೀ ಊರು ಮಂದಿನ ಅಳಿಸಿತ್ತಂತ. ಹಂಗೆ ವಿದ್ಯೆ ಎನ್ನುವಂಥದ್ದು ಬೇಕಾಗತ್ತೆ ತಾಯಿ. ಇಲ್ಲಿ ಅನ್ನದಾನಯ್ಯನವರು
ಮತ್ತು ರುದ್ರಾಂಬಿಕಾ ದೇವಿಯವರು ವಿಚಾರ ಮಾಡಿದ್ರಂತ, ಮಗ ಬೆಳೆದು 6 ವರ್ಷದ ಬಾಲಕನಾದ, ಇನ್ನು ಗುರುಕುಲಕ್ಕೆ ಸೇರಿಸಬೇಕಲ್ಲ, ನಮ್ಮ ಮಗ ವಿದ್ಯಾವಂತನಾಗಬೇಕಲ್ಲ ಅಂಥೇಳಿ ವಿಚಾರ ಮಾಡಿದಾಗ ಯಾರ ಹತ್ರ ಸೇರಿಸ್ತಾರೆ, ಮುಂದೆ ಏನಾಗತ್ತೆ ಅನ್ನುವಂಥದ್ದನ್ನು ಒಂದು ಪದ್ಯದ ನಂತರ ಚಿಂತನೆಯನ್ನು ಮಾಡಿ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ, ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ, ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ, ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ. ಕಲ್ಲಿನ ದೇವರ ನಂಬುವ ನೀನು ಹೆತ್ತವರ ದಯೆಯನ್ನು ಕಲ್ಲನ ಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಕೋಟಿ ಘನವ ಗಳಿಸಲು ಬಹುದು, ಮಹಡಿ ಮನೆಯ ಕಟ್ಟಲು ಬಹುದು, ತಂದೆ ತಾಯಿ ಅನ್ನುವ ಸಿರಿಯು ಬಯಸಿದಾಗ ಸಿಗುವುದು ಏನು. ಕೋಟಿ ಘನವ ಗಳಿಸಲು ಬಹುದು, ಮಹಡಿ ಮನೆಯ ಕಟ್ಟಲು ಬಹುದು, ತಂದೆ ತಾಯಿ ಅನ್ನುವ ಸಿರಿಯು ಬಯಸಿದಾಗ ಸಿಗುವುದು ಏನು. ಹಡೆದವರೆಂದು ನಗುತ್ತಲೇ ಇರಲು ನಿನ್ನಯ ಬಾಳಿನ ಸಿರಿ ಸಂಪತ್ತವು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಬಹುದು, ರಾಶಿ ರಾಶಿ ಹಣವನ್ನು ಸುರಿದರೆ ಹೆತ್ತ ತಾಯಿ ಸಿಗುವಳು ಏನೋ. ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಬಹುದು, ರಾಶಿ ರಾಶಿ ಹಣವನ್ನು ಸುರಿದರೆ ಹೆತ್ತ ತಾಯಿ ಸಿಗುವಳು ಏನು. ಹಡೆದವರ ಎದುರು ಸಿರಿ ಸಂಪತ್ತವು ನಶ್ವರ ಎಂಬುದು ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ನಿನಗೆ ಜನ್ಮ ಕೊಟ್ಟಳು ತಾಯಿ
ಬೇಡಿದನ್ನ ಕೊಟ್ಟ ತಂದೆ ಬಟ್ಟೆ ವಿದ್ಯೆಯನ್ನು ನೀಡಿ ಬೆಳೆಸಿದವರು ತಾಯಿ ತಂದೆ. ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನ ಕೊಟ್ಟ ತಂದೆ ಬಟ್ಟೆ ವಿದ್ಯೆಯನ್ನು ನೀಡಿ ಬೆಳೆಸಿದವರು ತಾಯಿ ತಂದೆ. ಅಕ್ಕರೆಯಿಂದ ಅಕ್ಷರ ಕಲಿಸಿ ಅಕ್ಕರೆಯಿಂದ ಅಕ್ಷರ ಕಲಿಸಿ ನಿನ್ನನೆ ಜಗಕ್ಕೆ ತಂದರು ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಿನಲ್ಲಿ ಕಾಪಾಡಿದಳು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವಳು. ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಿನಲ್ಲಿ ಕಾಪಾಡಿದಳು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ರಾತ್ರಿ ರಕ್ಷಿಸಿದವಳು. ಹಡೆದವರ ಕಣ್ಣಲ್ಲಿ ನೀರನ್ನು ತರಿಸಿ ಹಡೆದವರ ಕಣ್ಣಲ್ಲಿ ನೀರನ್ನು ತರಿಸಿ ಪಾಪದಿ ಕೋಪದಿ ಬೀಳಲು ಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು ಉಪಕಾರ ತೀರಿಸಬೇಕು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಶಿವಸಾಂಬ ಜೈ ನಮಃ. ಪಾರ್ವತೇಶ್ವ ಹರ ಹರ ಮಹಾದೇವ. ಚಂಡಬಸವೇಶ್ವರ ಮಹಾರಾಜ ಕೀ ಜೈ. ಕರಿಬಸವೇಶ್ವರ ಮಹಾರಾಜ ಕೀ ಜೈ. ಸುಮ್ನ ಕುಂತೋರ್ ಮಹಾರಾಜ ಕೀ. ಯವ್ವ ಇವತ್ತು ಶಿವರಾತ್ರಿ. ಶಿವ ಶಿವ ಅಂದ್ರೆ ಸಾಕು, ನಾವು ಮಾಡಿರುವಂಥ ಪಾಪ ಕೋಪಗಳೆಲ್ಲ ದೂರವಾಗಿ ಒಂದು ಕುಂತ ಹಿಂಗೆ ಕುಂತ್ರೆ ಹೆಂಗ ಯವ್ವ. ಹೀಗೆ ವಿದ್ಯಾವಂತನಾಗಬೇಕು ಅಂತೇಳಿ ಮಣ್ಣೇರಿಯ ಹಂಚಿನಾಳದೊಳಗೆ ಬಸವಲಿಂಗಯ್ಯ ಅನ್ನುವಂತಹ ಒಬ್ಬ ಕನ್ನಡ ವ್ಯಾಕರಣದ ಪಂಡಿತರ ಹತ್ತಿರ ತಮ್ಮ ಮಗನಾಗಿರುವಂಥ ಸದಾಶಿವಯ್ಯನವರನ್ನು ಕರೆದುಕೊಂಡು ಹೋಗಿ ಆ ಬಸವಲಿಂಗಯ್ಯನವರಿಗೆ ಹೇಳುತ್ತಾರೆ. ಮಣ್ಣೇರಿಯ ಹಂಚಿನಾಳದ